ಬಿಡಿಸೋಕ್ಕೆ ಅಡಿಗೆ ಮನೆಗೆ ಹೋಗಿದ್ದಾಗಂತೆ. ಅಲ್ಲಿ ಏನೂ ಇರಲಿಲ್ಲಂತೆ. ಆವಾಗ ಅವನ ಗೆಳೆಯ ಕೃಷ್ಣನಿಗೆ, ಹೋಗು ನಿನ್ನ ಗೆಳೆಯನ ನೋಡ್ಬಿಟ್ಟು ಬಾ ಹೋಗು ಅಂತ ಹೇಳಿದಾಗ, ಬೇಡ, ಇಲ್ಲಿ ನಮ್ಮ ತಕ್ಕೆ ಏನೂ ಇಲ್ಲ, ಬರೀ ಕೈಯಲ್ಲಿ ಹೋದರೆ ಅವನಿಗೆ ಕಷ್ಟವಾಗುತ್ತದೆ, ಹೋಗುವುದಿಲ್ಲ. ಮಕ್ಕಳಿಗೆ ಏನು ಮಾಡೋದು? ನಿನ್ನೆಯ ಅವಲಕ್ಕಿ ಸ್ವಲ್ಪ ಅದೇ, ಅದನ್ನು ನನ್ನ ಗೆಳೆಯನಿಗೆ ಕೊಟ್ಟು ಹೋಗಿ ಆಗಿತ್ತು. ಅವರ ಹೆಂಡತಿ ಆವಾಗ, ಸರಿ ಹೋಗ್ತೀನಿ, ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋ ಅಂತೆ ಹೋಗ್ತಾ ಇದ್ದಂತೆ. ಆವಾಗಂತೆ ಸೈನಿಕರಂತೆ ಬಿಡಿ, ನಾನು ನನ್ನ ಗೆಳೆಯನಿದ್ದಂತೆ. ಆವಾಗ ಕೃಷ್ಣ ಬಂದು ನೋಡುವಾಗಂತೆ, ಗೆಳೆಯ ನೀನಾ ಅಂತ ಕರ್ಕೊಂಡೋಗಿ ಅಂತ ಹೇಳಿದಂತೆ. ಅವ್ರ ರೂಮ್ರಲ್ಲಿ ಅಂತೆ ಕುಳಿಸ್ಕೊಂಡು, ನಿನಗಾಗಿ ಒಂದು ತಂದಿದ್ದೀನಿ ಅವಳಕ್ಕೆ ಅಂತ ತೋರಿಸಿದ್ರಂತೆ. ಆವಾಗ ತಿಂದಾಗ ಸೂಪರ್ ಆಗಿತ್ತು, ನನ್ನ ಹೆಂಡತಿಗೆ ಕೊಡ್ತೀನಿ ಅಂತ ಕೃಷ್ಣ ಅವ್ರನ್ನ ಹೆಂಡತಿಗೆ ಕೊಟ್ಟಂತೆ. ಹೆಂಡತಿ ಚೆನ್ನಾಗಿ ತಿನ್ಬೇಕಂತೆ. ಆವಾಗ ಇಲ್ಲಿಯೇ ಇರು, ನನಗೆ ಸ್ವಲ್ಪ ಕೆಲಸ ಅದೇ ಅಂತ ಹೋದಂತೆ. ಆವಾಗ ಹೋಗ್ಬಿಟ್ಟು ಬರುವಾಗಂತೆ, ಸರಿ ನೀನು ಹೋಗು ಅಂತ ಹೇಳುವಾಗಂತೆ ಸುಧಾಮಂತೆ ಹೋದಂತೆ. ಅವ್ರ ಮನೆ ಜಾಗದಲ್ಲಂತೆ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತಂತೆ. ಒಳಗಡೆ ಹೋಗಿ ನೋಡಿದಾಗಂತೆ ಅವ್ರ ಮಕ್ಕಳೆಲ್ಲ ದೊಡ್ಡ ಒಡವೆ ಚಿನ್ನ ಬಣ್ಣ ಎಲ್ಲ ಹಾಕೊಂಡಂತೆ ನಿಂತಿದ್ರು. ಇದೇನು ಆಚಾರ್ಯ, ಯಾರು ನಿಮಗೆ ಇದೆಲ್ಲ ಕೊಟ್ಟರು ಅಂತ ಹೇಳುವಾಗ, ನಿನ್ನ ಗೆಳೆಯ ಕೃಷ್ಣನೇ ನಮಗೆ ಇದೆಲ್ಲವನ್ನು ಮಾಡಿಕೊಟ್ಟದ್ದು ಅಂತ ಹೇಳುವಾಗ, ಕೃಷ್ಣನೇ ನಮ್ಮ ಮನೆಗೆ ನನಗೆ ಗೆಳೆಯನಾಗಿ ಬಂದದ್ದು ಅಷ್ಟೇ.